ತುಮಕೂರಿನ 3 ತಾಲೂಕಿಗೆ ಜಲಗಂಡಾಂತರ. ಉರಿ ಬಿಸಿಲ ನಡುವೆ ನೀರಿಲ್ಲದೆ ಜನರ ಪರದಾಟ. ಟ್ಯಾಂಕರ್ ಮೂಲಕ ನಗರದ ಹಲವೆಡೆ ನೀರು ಸರಬರಾಜು. ರಾಜ್ಯಾದ್ಯಂತ ಈ ಬಾರಿ ಬಿಸಿಲಿನ ಬೇಗೆ ತೀವ್ರಗೊಂಡಿದ್ದು ಜನರು ತತ್ತರಿಸೋಗಿದ್ದಾರೆ. ಇದೀಗ ಉರಿ ಬಿಸಿಲ ಬೇಗೆ ನಡುವೆ ತುಮಕೂರಿನಲ್ಲಿಯೂ ನೀರಿನ ಸಮಸ್ಯೆ ಎದುರಾಗುವ ಮುನ್ಸೂಚನೆ ಮೂಡಿದೆ. ಜಿಲ್ಲೆಯ 3 ತಾಲೂಕುಗಳಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದ್ದು, ಮುಂದಿನ ತಿಂಗಳು ಜಿಲ್ಲೆಯ ಹಲವೆಡೆ ನೀರಿಗಾಗಿ ಹಾಹಾಕಾರ ಎದುರಾಗುವ ಆತಂಕ ಮೂಡಿದೆ. ನೀರನ್ನ ಮಿತವಾಗಿ ಬಳಸಬೇಕೆಂಬ ಚಿಂತನೆಯ ಬೆನ್ನಲ್ಲೇ ಹಲವು ಕಡೆ ನೀರಿನ ಸಮಸ್ಯೆ ಎದುರಾಗಿದ್ದು, ನೀರಿನ ಟ್ಯಾಂಕರ್ ಕಂಡ್ರೆ ಜನರು ಬಿಂದಿಗೆ ಹಿಡಿದು ಓಡೋಡಿ ಬರುವ ಸಂದರ್ಭ ಸೃಷ್ಟಿಯಾಗಿದೆ. ಹೌದು, ತುಮಕೂರಿನಲ್ಲೂ ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚುತ್ತಾ ಇದ್ದು, ಇದೀಗ ನೀರಿಗೂ ಸಮಸ್ಯೆ ತಲೆದೂರಿರುವ ಆತಂಕ ಎದುರಾಗಿದೆ. ಜಿಲ್ಲೆಯ ತುರುವೇಕೆರೆ, ಕುಣಿಗಲ್, ಶಿರಾ ತಾಲೂಕಿನಲ್ಲಿ ನೀರಿಗೆ ಸಂಕಷ್ಟ ಎದುರಾಗಿದ್ದು, ಗುಬ್ಬಿಯಲ್ಲೂ ಸಹ ನೀರಿನ ಅಭಾವ ಹೆಚ್ಚಾಗಿದೆ. ಜನರು ನೀರಿಗಾಗಿ ಬಿಂದಿಗೆ ಹಿಡಿದು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ತುಮಕೂರು ಜಿಲ್ಲೆ ಹೇಮಾವತಿ ನೀರನ್ನೇ ನಂಬಿದ್ದು ಸದ್ಯ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಂದಾಜಿನ ಪ್ರಕಾರ ಮೇ ಅಂತ್ಯದೊಳಗೆ ತುಮಕೂರಿನಲ್ಲಿ ನೀರಿನ ಅಭಾವ ಸೃಷ್ಟಿಯಾಗುವ ಮುನ್ಸೂಚನೆಯಿದ್ದು, ಈಗಾಗಲೇ ನಗರದ ಹಲವೆಡೆ ನೀರಿನ ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಸದ್ಯ ನೀರನ್ನ ಮಿತವಾಗಿ ಬಳಸಲು ಹೆಚ್ಚು ಒತ್ತು ನೀಡಲಾಗಿದೆ. ಹೀಗಿದ್ರೂ ಕೆಲವೆಡೆ ನೀರಿಗಾಗಿ ಹಾಹಾಕಾರ ಆರಂಭ ಆಗಿದೆ. ಸದ್ಯ ಜಿಲ್ಲಾ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನೀರಿನ ಸಮಸ್ಯೆ ಕುರಿತು ತಾಲೂಕುವಾರು ಅಧಿಕಾರಿಗಳು, ಪಿಡಿಒ ಅಧಿಕಾರಿಗಳು ಸಹಿತ ಸಿಬ್ಬಂದಿಗಳ ಜೊತೆ ಸಭೆಯನ್ನ ನಡೆಸಿದ್ದು, ಹಲವು ಸೂಚನೆಯನ್ನ ನೀಡಲಾಗಿದೆ. ಕೆಲ ಸ್ಥಳಗಳಲ್ಲಿ ಬೋರ್ವೆಲ್ ಕೊರೆಸಿದ್ದು, ಬಹುತೇಕ ಎಲ್ಲ ಸ್ಥಳಗಳಲ್ಲಿಯೂ ನೀರು ದೊರೆತಿವೆ. ಉಳಿದಂತೆ ಕೆಲ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಎದುರಾದಲ್ಲಿ ಬೋರ್ವೆಲ್ ಅಗತ್ಯವಿದ್ದಲ್ಲಿ ಪತ್ರ ಬರೆಯಲು ಸಹ ಸೂಚಿಸಿದ್ದು, ನೀರಿನ ಹಾಹಾಕಾರ ತಡೆಯಲು ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗಿದೆ. ಕೆಲವು ಹಳ್ಳಿಗಳಲ್ಲಿ ಈಗ ಪ್ರೈವೇಟ್ ಬೋರ್ವೆಲ್ಸ್ ಮುಖಾಂತರ ನೀರನ್ನು ನಾವು ಕೊಡ್ತಾ ಇದ್ದೀವಿ. ಜಸ್ಟ್ ಈಗ ಸ್ಟಾರ್ಟ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕು ಅದು ಎಷ್ಟು ಪೀಕ್ ಆಗುತ್ತಾ ಅಥವಾ ಮಳೆ ಬಂದರೆ ಇಟ್ ವಿಲ್ ಬಿ ಲೆಸ್. ಸೊ ವಿಲ್ ಹ್ಯಾವ್ ಟು ಸಿ. ಬಟ್ ನಾವಂತೂ ವಿ ಆರ್ ಪ್ರಿಪೇರ್ಡ್ ಫೇಸ್ ಮಾಡಲಿಕ್ಕೆ. ತುಮಕೂರು ನಗರದಲ್ಲಿ ನಮ್ಮದು ಮೇನ್ ಡ್ರಿಂಕಿಂಗ್ ವಾಟರ್ ಸೋರ್ಸ್ ಅಂದರೆ ಹೇಮಾವತಿ ನೀರು. ಬುಗುಡ್ನಳ್ಳಿಯಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಸೊ ಬುಗುಡ್ನಳ್ಳಿಯಲ್ಲಿ ಈಗ ಡೆತ್ ಸ್ಟೋರೇಜ್ ಅಂತ ಕರಿತೀವಿ. ಅಂದರೆ ತುಂಬ ಕೆಳಗೆ ಇರುವ ನೀರನ್ನು ನಾವು ಪಂಪ್ ಮಾಡಿ ತಗೊಳಕ್ಕೆ ಆಗೋದಿಲ್ಲ. ಅದನ್ನು ಬಿಟ್ಟು ಈಗ ನಮ್ಮ ಹತ್ರ ಇರುವ ನೀರು 80 MCFT ಈಗ ಇದೆ. ಸೊ ಮೇ ಒಂದು ಫಸ್ಟ್ ವೀಕ್ ತನಕ ಬರ್ಬೋದು ಅಂತ ಈಗ ತಾನೇ ನಮ್ಮ ಕಮಿಷನರ್ ಅವರು ಹೇಳಿದ್ದಾರೆ. ಅದು ಇಲ್ಲದೆ ಒಂದು 641 ಬೋರ್ವೆಲ್ಸ್ ರನ್ನಿಂಗಲ್ಲಿ ಇದೆ. ನಮ್ಮದು 35 ವಾರ್ಡ್ಗಳಿಗೆ ಅದು ಕೊಡಲಿಕ್ಕೆ ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಏನು 651 ಬೋರ್ವೆಲ್ಸ್ ಇದೆ, ಅದು ರನ್ನಿಂಗ್ ಕಂಡೀಷನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಬೆಸ್ಕಾಮಿಂದನೇ ರಿಪೋರ್ಟ್ ತಗೊಳ್ಳಿ ಅಂತ ಕೂಡ ಹೇಳಿದ್ದೀವಿ. ಇವತ್ತು ಅವ್ರು ರಿಪೋರ್ಟು ತಗೊಂಡು ಚೆಕ್ ಮಾಡಿದ್ದಾರೆ. ಸೊ ಈ ಬೋರ್ವೆಲ್ಸು ಪ್ಲಸ್ ಹೇಮಾವತಿ ನೀರನ್ನು ಮಿಕ್ಸ್ ಮಾಡಿ ಅವರು ಕೊಡ್ತಿದ್ದಾರೆ. ಕೆಲವು ವಾರ್ಡ್ಸ್ಗಳಿಗೆ ಮೇ ಬಿ ಒನ್ಸ್ ಇನ್ 2 days ಆ ಥರ ಕೊಡ್ತಿದ್ದಾರೆ. ನಾನು ಕೂಡ ಸಿಟಿಯಲ್ಲಿ ಕೆಲವು ಮನೆಗಳಿಗೆಲ್ಲ ಹೋದಾಗ ಕೇಳ್ತೀವಿ ನೀರು ಬರ್ತಾ ಇದೆ ಅಂತ. ಸಫಿಷಿಯೆಂಟ್ ಬರ್ತಾ ಇದೆ. ಇನ್ಫ್ಯಾಕ್ಟ್ ತುಮಕೂರಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಸಂಪಿದೆ. ಸೊ ಅವ್ರು ಸೇವ್ ಮಾಡಿಕೊಂಡು ಇಟ್ಟಿರ್ತಾರೆ. ಸೊ ಸದ್ಯಕ್ಕೆ ತುಮಕೂರಲ್ಲಿ ಸಿಟಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬುಗುಡ್ನಳ್ಳಿಯಲ್ಲಿ 80 MCFT ನೀರಿದೆ. ಇದು ಇಲ್ಲದೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ನಮ್ಮ ಡ್ಯಾಮಿಂದ ಹೇಮಾವತಿ ನೀರನ್ನು ರಿಲೀಸ್ ಮಾಡಲಿಕ್ಕೆ, ಬಿಕಾಸ್ ಇನ್ನೂ ಒಂದು 1.5 TMC ನಮಗೆ ಬರಬೇಕು. ಸಮ್ಮರಲ್ಲಿ ಯೂಶ್ವಲಿ ಡ್ರಾ ಮಾಡ್ತೀವಿ. ಅದು ಕೂಡ ಈಗ ಇವ್ಯಾಪ್ರೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಬರೆದಿದ್ದೀವಿ. ಮತ್ತು ಅವ್ರು ಏನು ಮಾಡಿದ್ದಾರೆ, ಅವರು ಒಂದು ಟೀಮ್ ಕಳಿಸಿ ಇಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಅಂತ ಅವರು ಚೆಕ್ ಮಾಡಿ ಹೋಗಿದ್ದಾರೆ. ಬುಗುಡ್ನಳ್ಳಿ ಕೆರೆ ಹೇಮಾವತಿ ಅವರು ಇಂಜಿನಿಯರ್ಸ್ ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸೊ ಇಫ್ ಸಿಚುವೇಶನ್ ರೈಸಸ್ ಇಮಿಡಿಯೇಟ್ಲಿ ಆ ನೀರು ಕೂಡ ಬಿಡುಗಡೆ ಮಾಡಿ. ಈಗ ಇರುವ ನೀರು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಪ್ರಕಾರ ಮೇ 20th ತನಕ ಬರುತ್ತೆ. 80 MCFT ಅಂತ ಹೇಳಿದ್ದಾರೆ. ಬಟ್ ನಮ್ಮದು ಇವ್ಯಾಪರೇಷನ್ ಲಾಸಸ್ ಎಲ್ಲ ಸೇರಿದೆ ಮೇ ಬಿ ಮೇ ಫಸ್ಟ್ ವೀಕ್ ಆ ಥರ. ಬಿಕಾಸ್ ನಮಗೆ ಅಲ್ಲಿ ನೀರು ರಿಲೀಸ್ ಆದ ತಕ್ಷಣ ಇಲ್ಲಿ ಬರಲಿಕ್ಕೆ
ಅಷ್ಟು ದಿನ ತಗೊಳುತ್ತೆ ಅಷ್ಟು. ಡೆಡ್ ಸ್ಟೋರೇಜ್ ಅಂತ ಬಂದಾಗ ಮೇಡಮ್ ಕ್ವಾಲಿಟಿ ಆಫ್ ವಾಟರ್ ಕೂಡ ಕಡಿಮೆ ಇಲ್ಲ, ಯೂಶಲಿ ಡೆಡ್ ಸ್ಟೋರೇಜ್ ವಾಟರ್ ನಾವು ಪಂಪ್ ಮಾಡಿ ಕೊಡೋದೇ ಇಲ್ಲ, ಅದು ಹಾಗೇನೆ ಅದು ಇರುತ್ತದೆ. ಸೊ ಅದಕ್ಕೇನೆ ಆ ಡೆಡ್ ಸ್ಟೋರೇಜ್ ಏನಿದೆ ಅದನ್ನು ಮೈನಸ್ ಮಾಡಿ ಮಿಕ್ಕಿದು ಏನಿದೆ ನೀರು ಅದನ್ನು ನಾವು ಹೇಳ್ತೀವಿ. ಅದ್ರದ್ದು ಏನಾದ್ರು ಕ್ವಾಲಿಟಿ ಚೆಕ್ ಏನಾದ್ರು ಆಗುತ್ತಾ? ಡೆಫಿನೆಟ್ಲಿ. ಈಗ ರೂರಲ್ ವಾಟರ್ ಸಪ್ಲೈ ಗ್ರಾಮೀಣ ಪ್ರದೇಶಕ್ಕೆ ನೀರು ಕೊಡೋದರಲ್ಲಿ 3 ಸಬ್ ಡಿವಿಷನಲ್ಲಿನೂ ನಮಗೆ ವಾಟರ್ ಟೆಸ್ಟಿಂಗ್ ಲ್ಯಾಬ್ಸ್ ಇದೆ. ಆ 3 ಲ್ಯಾಬ್ಸಲ್ಲಿ ಕೂಡ ಪ್ರತಿದಿನ ಇಷ್ಟು ಸ್ಯಾಂಪಲ್ಸ್ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ. ನಾವಂತೂ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ರ್ಯಾಂಡಮ್ ಸ್ಯಾಂಪಲ್ಸ್ PHCಯಿಂದ ಮತ್ತು ಇಲ್ಲಿ ಎಪಿಡಮಾಲಜಿಸ್ಟ್ ಅಂತ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ, ಅವರನ್ನು ನಾವು ಮೊನ್ನೆ ಪಾವಗಡಕ್ಕೆ ಹೋದ್ವಿ. ಅಲ್ಲಿ ಒಂದು ಇಶ್ಯೂ ಇತ್ತು ಅಂತ ಹೇಳಿ ಅವರನ್ನೇ ಅಲ್ಲಿ ಕಳಿಸಿ 10 ರ್ಯಾಂಡಮ್ ಪಾಯಿಂಟ್ಸಲ್ಲಿ ಡ್ರಾ ಮಾಡಿ ಆ ವಾಟ್ರನ್ನು ನಾವು ಟೆಸ್ಟ್ ಮಾಡಿಸಿದ್ದೀವಿ. ಸೊ ಅದು ರೂರಲ್ ವಾಟರ್ ಸಪ್ಲೈಯಲ್ಲಿ 3 ಲ್ಯಾಬ್ಸ್ ಇನ್ ಸಬ್ ಡಿವಿಷನ್ ಲೆವೆಲ್ ವಿಚ್ ಕಂಪ್ಲೀಟ್ಲಿ ಟೆಸ್ಟಿಂಗ್ ಆಗುತ್ತೆ. ಇಲ್ಲಿ ನಮ್ಮದು ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಕೂಡ ಒಂದು ಟೆಸ್ಟಿಂಗ್ ಲ್ಯಾಬ್ ಇದೆ, ಅದು ಕೂಡ ಐ ಥಿಂಕ್ 1 year ಬ್ಯಾಕ್ ಅದು ಓಪನ್ ಆಯಿತು. ಅಲ್ಲಿ ಟೆಸ್ಟಿಂಗ್ ಆಗ್ತಾಯಿದೆ ಮತ್ತು ಎಲ್ಲ ಅರ್ಬನ್ ಲೋಕಲ್ ಬಾಡೀಸಿಂದ ಕೂಡ ಅಲ್ಲಿಗೆ ಸ್ಯಾಂಪಲ್ಸ್ ಕಳಿಸಿ ನಾವು ಟೆಸ್ಟ್ ಮಾಡ್ತೀವಿ. ಒಟ್ಟಾರೆ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚುತ್ತಾ ಇದ್ದು, ಒಂದೆಡೆ ಜನರು ಹೊರಗೆ ಸಂಚರಿಸಲು ಭಯ ಪಡ್ತಾ ಇದ್ರೆ ಮತ್ತೊಂದೆಡೆ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿರುವ ನೀರಿನ ಮಿತ ಬಳಕೆ ಜೊತೆಗೆ ಮೇ ತಿಂಗಳಲ್ಲಿ ಜಿಲ್ಲಾಡಳಿತ ಮಳೆಯಾಗುವ ನಿರೀಕ್ಷೆಯನ್ನ ಹೊಂದಿದ್ದು, ನಿರೀಕ್ಷೆ ಹುಸಿಯಾದ್ರೆ ಜಿಲ್ಲೆಗೆ ಜಲ ಗಂಡಾಂತರ ಕಟ್ಟಿಟ್ಟ ಬುದ್ಧಿಯಾಗಲಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.